ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇನ್ನೇನು ಹತ್ರ ಆಗ್ತಾ ಇದೆ. ರಾಜಕೀಯದಲ್ಲಿ ದಿನೇ ದಿನೇ ಇದರ ಒಂದು ಕಾವು ಹೆಚ್ಚಾಗ್ತಾನೆ ಬರ್ತಾ ಇದೆ. ಇದೀಗ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಪಡೆಯೋದಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ. HY ಮೇಟಿ ಪುತ್ರನಿಗೆ ಹಾಗಾದ್ರೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ಅನ್ನುವಂಥ ಒಂದು ಇಷ್ಟು ಪ್ರಶ್ನೆಗಳಿದ್ದಾವೆ. ಈಗ ಬಾಗಲಕೋಟೆ ಉಪಚುನಾವಣೆಯ ಕಾವು ರಂಗೇರಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ HY ಮೇಟಿ ಅವರ ಪುತ್ರ ಕೂಡ ಇದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ HY ಮೇಟಿ ಅವರ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಸಾಧ್ಯತೆ ಇದೆ. ಬಂಡಾಯ ತಣಿಯುತ್ತಾ, ಸಿಗುತ್ತಾ ಟಿಕೆಟ್? ಮಾರ್ಚ್ 14ರಂದು ಬಾಗಲಕೋಟೆಗೆ CM ಹಾಗೂ DCM ಭೇಟಿ ನೀಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆಗೆ CM ಹಾಗೂ DCM ಹೋಗ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರ ಹೆಸರು ಘೋಷಣೆ ಸಾಧ್ಯತೆ ಇದೆ. ಮೇಟಿ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಜೊತೆ CM ಸಿದ್ದು ಚರ್ಚೆಯನ್ನ ನಡೆಸ್ತಾ ಇದ್ದಾರಂತೆ. ಸೊ ಮಹಾದೇವಿ ಜೊತೆ ಸಂಧಾನದ ಬಳಿಕ ಕೈ ಅಭ್ಯರ್ಥಿ ಘೋಷಣೆ ನಡೀತಕ್ಕಂಥ ಒಂದು ಸಾಧ್ಯತೆಗಳು ಇದೆ. ಬಾಗಲಕೋಟೆ ಉಪಚುನಾವಣೆ ಹತ್ರ ಆಗ್ತಾ ಇದೆ. ರಾಜಕೀಯ ಕಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಪಡೆಯೋದಕ್ಕೆ ಭಾರಿ ಪೈಪೋಟಿ ಅಂತಲೇ ಹೇಳಬಹುದು ಇದನ್ನು. ಈ ಮಧ್ಯೆ ಮಾಜಿ ಸಚಿವ HY ಮೇಟಿ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಅವರ ಪುತ್ರ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡ್ತಕ್ಕಂಥ ಬಗ್ಗೆ ಪಕ್ಷದೊಳಗಡೆ ಒಂದು ಮಾತುಕತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಪಕ್ಷದೊಳಗಿನ ಅಸಮಾಧಾನ ಮತ್ತು ಬಂಡಾಯವನ್ನು ತಣಿಸೋದಕ್ಕೆ ಎಲ್ಲೋ ಒಂದು ಕಡೆ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಮಾರ್ಚ್ 14ರಂದು ಬಾಗಲಕೋಟೆ ಜಿಲ್ಲೆಗೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಕೂಡ ಭೇಟಿ ಮಾಡ್ತಾರಂತೆ. ಈ ವೇಳೆ ಮೆಡಿಕಲ್ ಕಾಲೇಜಿನ ಒಂದು ಶಂಕುಸ್ಥಾಪನೆ ಕೂಡ ಇದೆಯಂತೆ. ಆ ಒಂದು ಸಂದರ್ಭದಲ್ಲಿ ಇವರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಎಲ್ಲೋ ಒಂದು ಕಡೆ ಅನೌನ್ಸ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಇದೇ ಕಾರ್ಯಕ್ರಮದ ವೇದಿಕೆಯಲ್ಲೇ CM ಹಾಗೂ DCM ಅವರು ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಮೇಟಿ ಅವರ ಹೆಸರನ್ನ ಎಲ್ಲೋ ಒಂದು ಕಡೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಬಹುದು. ನಮಗೇನು ನಾವು ಆಕಾಂಕ್ಷಿದಾರ ಅವರು ಆಜ್ಞೆ ಮಾಡಬೇಕು, ಅವ್ರ ಆಜ್ಞೆಯನ್ನ ಪಾಲಿಸಬೇಕು ಅಂತೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಮಾಧ್ಯಮ ನಮಸ್ಕಾರ. ಮತ್ತೆ ಈ ಒಂದು ಬಹುಜನ ಕನಸಾದಂಥ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಬಡವರ ಒಂದು ಜೀವನದಲ್ಲಿ ಜಾತ್ಯತೀತವಾದಂಥ ಈ ಒಂದು ನಗರಕ್ಕೆ ಬಹಳ ಜನರ ಕನಸಿನ ಕೂಸ ಅಂತ ನಮ್ಮ ತಂದೆಯವರ ಕನಸಿನ ಕೂಸಾಗಿತ್ತು. ಬಹಳ ಜನರ ಒಂದು ಆಶಯ ಇತ್ತು. ಈ ಒಂದು ಮೆಡಿಕಲ್ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಗೆ ಎಲ್ಲ ಒಂದು ಸಾರ್ವಜನಿಕರಾಗಿ ಎಲ್ಲ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ತೀವಿ. ಎಲ್ಲರಿಗೂ ಕೆಲಸ ಮಾಡ್ತೇವೆ ಅಂತೇಳಿ ಈ ಮೂಲಕ ನಮ್ಮ ಹಿರಿಯರ ಮೂಲಕ ನಮಗೇನು ನಾವು ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಹಾಗೂ ದರ ಏರಿಕೆಯನ್ನು ಖಂಡಿಸಿ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ನಡೆಯಿತು. ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಪ್ರತಿಭಟನಾಕಾರರು ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಚುಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಟರ್, APMC ಅಧ್ಯಕ್ಷ ಗುರುಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ BK ರವಿಕುಮಾರ್ ಸೇರಿ ಹಲವರು ಭಾಗವಹಿಸಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಾಮಾನ್ಯ ಅವಶ್ಯಕ ವಸ್ತುಗಳ ಬೆಲೆಯನ್ನು ಏರಿಸಿಕೊಂಡು ಸರ್ಕಾರ ಬರುತ್ತದೆ. ಅಂದರೆ ಬಡವರ ವಿರೋಧಿ ಸರ್ಕಾರ ಇದು. ಯಾವಾಗಲೂ ಶ್ರೀಮಂತರ ಸರ್ಕಾರ. ಸಾಮಾನ್ಯವಾಗಿ ಗ್ಯಾಸ್ ಎಲ್ಲ ಪೂರೈಸುವಂಥದ್ದು ಪ್ರತಿಯೊಬ್ಬರಿಗೆ ಬೇಕಾದಂಥದ್ದು ಗ್ಯಾಸ್. ಇವತ್ತು ಗ್ಯಾಸ್ ಬೆಲೆ ಇವತ್ತು 3 ದಿನದಿಂದ 63 ರೂಪಾಯಿಯನ್ನ ಏರಿಸಿದ್ದಾರೆ. ಅಂದರೆ ಬಡವರ ಹೊಟ್ಟೆ ಮೇಲೆ ಇವರು ಹೊಡೆದಿದ್ದಾರೆ. ಇದು ವಾಣಿಜ್ಯ ಇದಕ್ಕೆ 113 ರೂಪಾಯಿನ ಏರಿಸಿದ್ದಾರೆ. ಅಂದರೆ ಸರ್ಕಾರ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅವಶ್ಯಕ ಇರತಕ್ಕಂಥ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ಡೀಸೆಲ್ ಬೆಲೆ ಏರ್ತು, ಪೆಟ್ರೋಲ್ ಬೆಲೆ ಏರ್ತು. ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇದ್ದಂಥದ್ದು ಇವತ್ತು 1000 ರೂಪಾಯಿ ಇದೆ. ನಮ್ಮ ಸರ್ಕಾರ ಇದ್ದಾಗ 40 ರೂಪಾಯಿ
ರೂಪಾಯಿ ಇದ್ದಂಥ ಪೆಟ್ರೋಲ್ ಬೆಲೆ ಇವತ್ತು 100 ರೂಪಾಯಿ ಇದೆ. ಆದ್ರಿಂದ ಜನಸಾಮಾನ್ಯರ ಮೇಲೆ ಇದು ಹೊರೆ ಆಗ್ತಾ ಇದೆ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಇಡೀ ನಮ್ಮ ಸಾಮಾನ್ಯ ಬಾಗಲಕೋಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಉರಿದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಹೊರದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಸಾದಿಕಾ ಅಲಗೂರ್ ಅನ್ನುವಂಥವರಿಗೆ ಸೇರಿರ್ತಕ್ಕಂಥ ಆ ಒಂದು ಫರ್ನಿಚರ್ ಅಂಗಡಿ, ಅದರಲ್ಲಿ ಸೋಫಾ, ಬೆಡ್, ಕುರ್ಚಿ ಎಲ್ಲವೂ ಇತ್ತು. ಎಲ್ಲ ಸೇರಿ ಹಲವು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಮಾಲೀಕ ಸಾದಿಕ್ ಅಲಗೂರ್ಗೆ ಲಕ್ಷಾಂತರ ರೂಪಾಯಿ ಈ ಒಂದು ವಿಚಾರದಿಂದ ನಷ್ಟ ಆಗಿದೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಬಾಗಲಕೋಟೆಯಲ್ಲಿ ಫರ್ನಿಚರ್ ಅಂಗಡಿಯಲ್ಲಿ ಬೆಂಕಿ ಬಿದ್ದಂಥ ಒಂದು ವಿಚಾರ. ಈ ಒಂದು ಅವಘಡ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಅಂಗಡಿಯಲ್ಲಿದ್ದ ಏನು ವಸ್ತುಗಳಿದ್ದರೂ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಇಲ್ಲಿ ಸಾದಿಕ್ ಅಲಗೂರ್ ಅವರಿಗೆ ಸೇರಿರ್ತಕ್ಕಂಥ ಫರ್ನಿಚರ್ ಶಾಪ್ ಇದು. ಆ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅಂತ ಇದೀಗ ತಿಳಿದು ಬಂದಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅಂಗಡಿಯಲ್ಲಿದ್ದ ಸೋಫಾ, ಬೆಡ್, ಕುರ್ಚಿ ಸೇರಿದಂಥ ಹಲವು ಫರ್ನಿಚರ್ ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಬೆಂಕಿ ವೇಗವಾಗಿ ವ್ಯಾಪಿಸಿರ್ತಕ್ಕಂಥ ಪರಿಣಾಮ ಅಂಗಡಿಯಲ್ಲಿದ್ದ ಬಹುತೇಕ ಸಾಮಗ್ರಿಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಘಟನೆಯ ಮಾಹಿತಿ ಯಾವಾಗ ಅಗ್ನಿಶಾಮಕ ದಳಕ್ಕೆ ತಿಳಿಯುತ್ತೋ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿಗೆ ಬಂದಿದ್ದಾರೆ. ಹರಸಾಹಸ ಪಟ್ಟರು ಬೆಂಕಿಯನ್ನು ನಂದಿಸೋಕೆ. ಸಾಕಷ್ಟು ಪ್ರಯತ್ನದ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಈ ಒಂದು ಅವಘಡದಲ್ಲಿ ಅಂಗಡಿ ಮಾಲೀಕ ಸಾದಿಕ್ ಅಲಗೂರ್ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಸ್ಥಳೀಯರು ಕೂಡ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳಕ್ಕೆ ಸಹಕಾರ ಕೂಡ ನೀಡಿದ್ದಾರೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡಿ.